ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲರಿಗೂ SM ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಇವತ್ತು ಗುರುವಾರ, ತಾರೀಕು ಬಂದುಬಿಟ್ಟು 29. ಅಣ್ಣನ ಮಗಳ ಡ್ಯಾನ್ಸ್ ಇದೆ ಅಂತೆ ಸ್ಕೂಲಲ್ಲಿ. ಹಾಗೆ ಬನ್ನಿ ಅತ್ತೆ ಅಂತ ಹೇಳಿಬಿಟ್ಟು ಹೋದಳು. ಹಾಗೆ ಒಂದು ಸಲ ಹೋಗ್ಬಿಟ್ಟು ಬರೋಣ ಅಂತ ನಾನು ಮತ್ತು ಹಸ್ಬೆಂಡ್ ಹೊರಟಿದ್ದೀವಿ. ಹಸ್ಬೆಂಡ್ ರೆಡಿ ಆಗ್ತಿದ್ದಾರೆ. ಹೆಲ್ಮೆಟ್ ಬರ್ತಿದೆ ಈಗ. ವಾರ್ಷಿಕೋತ್ಸವ ಸ್ಕೂಲ್ ಡೇ ಇದೀಗ ಬಹಳ ಸಂತೋಷದಿಂದ, ಖುಷಿಯಿಂದ, ಸಂಭ್ರಮದಿಂದ ಇಲ್ಲಿ ನಡೀತಾ ಉಂಟು. ಈ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಮಾತ್ರ ಅಲ್ಲದೆ ವೇದಿಕೆಯ ಮುಂಭಾಗದಲ್ಲಿ ಆ ಸಂಸ್ಥೆ ಜೀವ ಇಲ್ಲ ಅಂದ್ರೆ ಅರ್ಥ. ಇದು ಜೀವಂತಿಕೆಯನ್ನು ಪ್ರದರ್ಶಿಸುವಂತ ಒಂದು ಕಾರ್ಯಕ್ರಮ. ಅದನ್ನು ಇವರ ನಮ್ಮ ಕುರಿಯನ್ನವರ ನೇತೃತ್ವದಲ್ಲಿ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕರೆಲ್ಲ ಸೇರಿಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಅವರನ್ನು ಖಂಡಿತವಾಗಿ ಅಭಿನಂದಿಸಬೇಕು. ಒಂದೆಲ್ಲ ಜೋರಾಗಿ ಒಂದು ಚಪ್ಪಾಳೆಯಿಂದ ಅವರನ್ನು ಅಭಿನಂದಿಸಬೇಕು. ಪ್ರೀಶಾ ಬೇಬಿಗೆ ಪ್ರೈಸ್ ಸಿಕ್ಕಿದೆ. ಸ್ಟಡಿಗೆ, ಹಾಗೆ ಡ್ರಾಯಿಂಗ್ಗೆ ಅಂತೆ, ಸಿಂಗಿಂಗ್ಗೆ, ಹಾಗೆ ಡ್ಯಾನ್ಸಿಂಗ್ಗೆ ಅಂತೆ. ಹಾಗೆ 4 ಪ್ರೈಸ್ ಏನೋ ಸಿಕ್ಕಿದೆ ಅವಳಿಗೆ. ಹಾಗೆ ತಗೋತಾ ಇದ್ದಾರೆ. ಇವತ್ತು ದಿನದಲ್ಲಿ ಒಬ್ಬ ವಿದ್ಯಾಭ್ಯಾಸ ಇಲ್ಲದ ಮನುಷ್ಯನ್, ಈ ಅರೆಕ್ಕಳದ ಒಂದು ಬಡತನಲ್ಲಿ ಹುಟ್ಟಿ ಬೆಳೆದ ಮನುಷ್ಯನ್ ಇವತ್ತು ಈ ಅಸೈಗೋಳಿ ಇಂಥ ಒಂದು ಪ್ರದೇಶದಲ್ಲಿ, ಒಂದು ಭಾಗದಲ್ಲಿ ನಮ್ಮ ಜಿಲ್ಲೆ ಒಂದು ಬಲ್ಕೊಂಡು ಏಳ್ಕಲಿ ಮುಂದೆ ಹೋಗೋ ಒಂದು ದಾರಿ ಆಯ್ಕೊಂಡು ಮುಂದಿನದಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕಲ್ಕೊಂಡು ಮುಂದಿನದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಕೂಡ ಮುಂದೆ ಹೋಗಲಿ ನಾನು ಈ ಈ ಸಣ್ಣ ಮಕ್ಕಳ ಹತ್ರ ಹೇಳ್ತೇನೆ. ಆದರೆ ಎತ್ತಾರತ್ತು ಕೂಡ ನಾನು ಕೈ ಮುಗಿದು ಕೇಳ್ತೇನೆ. ಮುಂದಿನದಲ್ಲಿ ಈ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸಕೊಂಡು ನಿಮ್ಮ ಈ ಮಕ್ಕಳ ಜೀವನ ಕೂಡ ಒಳ್ಳೆಯದಾಗಲಿ. ನಿಮ್ಮ ಎತ್ತವರು ಕೂಡ ನಾನು ಕೈ ಮುಗಿ ಕೇಳ್ತೇನೆ. ನಾನೊಬ್ಬ ವಿದ್ಯಾಭ್ಯಾಸ ಪಡ್ಕೊಂಡಲ್ಲ ಮನುಷ್ಯ ಅಲ್ಲ. ಆದರೆ ನನ್ನ ಈ ದಿನದಲ್ಲಿ ನಾನೊಂದು ಅರೆಕಲದಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ಸ್ಥಾಪನೆ ಮಾಡುವ ನಂತರ ನಮಗೆ ಸಹಾಯ ಕೂಡ ಮಾಡಿದೆ ರಾಮಕೃಷ್ಣ ಪ್ರೌಢಶಾಲೆ ಅವರು. ಏಕೆಂದರೆ ನಮ್ಮಲ್ಲಿ ಅವರ ಮ್ಯಾನೇಜ್ಮೆಂಟ್ ಶಾಲೆ ಸಾಮಾನ್ಯ ಮನುಷ್ಯರಿಗೆ ರಾಜ್ಯೋತ್ಸವ ಕೊಟ್ಟು, ಕರ್ನಾಟಕ ಸರ್ಕಾರ ಜಿಲ್ಲಾ ರಾಜ್ಯೋತ್ಸವ ಕೊಟ್ಟು, ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಕೊಟ್ಟು, ಮತ್ತು ಬೇರೆ ಬೇರೆ ನನಗೆ ಪ್ರಶಸ್ತಿ ಕೊಟ್ಟು, ಆದರೆ ಕೊನೆ ಪಕ್ಷಕ್ಕೆ ನನ್ನ 70 ವರ್ಷ ಮನುಷ್ಯರಿಗೆ ಈ ವಿದ್ಯಾಭ್ಯಾಸದ ಮಾತುಗಳಿಗೆ ನೋಡಾದ ಮನುಷ್ಯರಿಗೆ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರು, ರಾಷ್ಟ್ರಪತಿಯವರು ಪದ್ಮಶ್ರೀ ಕೊಟ್ಟು ನನ್ನ ಆ ಸಂದರ್ಭದಲ್ಲಿ ನನ್ನನ್ನು ಯಾಕೆಂದು ಹೇಳ್ತಾನೆ ಇವರು ನೋಡಿ ವಿದ್ಯಾಭ್ಯಾಸ ಇದ್ದವರು ನನ್ನ ಆ ಸಂದರ್ಭದಲ್ಲಿ ರಾಷ್ಟ್ರಪತಿ ಪದ್ಮಶ್ರೀ ಕೊಟ್ಟ ನಂತರ ಪ್ರಧಾನಮಂತ್ರಿ ಕೂಡ ಎಂದರು. ಆದರೆ ಪ್ರಧಾನಮಂತ್ರಿ ವೇದಿಕೆಯಲ್ಲಿ ಆಪಾದನೆ ಹೇಳ್ಕೊಂಡು ನಾನು ಚಪ್ಪನ್ನು ಕೂಡ ಇಟ್ಟಿದ್ದು ಗೌರವವಾಗಿದೆ. ಹೇಗೆ 130 ಕೋಟಿದ್ದು ಈ ರಾಜ್ಯದಲ್ಲಿ ನಾನೊಬ್ಬ ಬಡ. ಆದರೆ ನಾನು ದೇಶದ ಪ್ರಧಾನಮಂತ್ರಿ ನನ್ನ ಕಂಡುಕೊಂಡು ಚಪ್ಪನ್ನು ಇಟ್ಟುಕೊಂಡು ರಾಷ್ಟ್ರಪತಿ ಚಪ್ಪನ್ನು ಇಟ್ಟುಕೊಂಡು ಆ ಭಾಗದಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮುಖಾಂತರ ನಾನು ಪದ್ಮಶ್ರೀ ಕೊಟ್ಟರು ನನ್ನ ಕೈಯಲ್ಲಿ. ಆ ದಿವಸ ಒಂದು ಒಳ್ಳೆ ನನ್ನ ದಿನ ಆ ದಿವಸ ಬಂದಿದೆ. ಆದರೆ ನಾನು ಆ ಸಂದರ್ಭದಲ್ಲಿ ಒಂದು ಚಾಕೂಟದಲ್ಲಿ ನನಗೊಂದು ಪ್ರಧಾನ ಈ ನೆನಪು ಉಂಟಲ್ಲ ಸರ್, ನನಗೆ 5 ವರ್ಷ ಆಯಿತು. ಇವತ್ತು 2020ರಲ್ಲಿ ಪಾಸಾದ ಇದು ಕೂಡ ಇವತ್ತಿಗೆ 2025 ತುಂಬಿ ಬಂತು. ಇವತ್ತು ತಾರೀಕು
ಹಾಂ, ನಮಗೆ ಒರಿಜಿನಲ್ ಸೌಂಡ್ ಹಾಕೋಕ್ಕಾಗಲ್ಲ, ಕಾಫಿ ರೇಟ್ ಬರುತ್ತೆ. ಅದಕ್ಕೆ ನಾನು ಅದನ್ನು ಮ್ಯೂಟ್ ಮಾಡಿ ಬೇರೆ ಹಾಕಿದ್ದೀನಿ. ಎಲ್ಲ ಮಕ್ಕಳ ಡ್ಯಾನ್ಸನ್ನು ಸ್ವಲ್ಪ ಸ್ವಲ್ಪನೇ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಅದರದ್ದು ಸಾಂಗ್ ಕೂಡ ಹಾಕೋಕ್ಕಾಗಲ್ಲ ನಮಗೆ. ಹಾಗೆ ಸಣ್ಣ ಸಣ್ಣ ಮಕ್ಕಳು PKG ಇರ್ಬೋದು, LKG UKG ಹೀಗೆ ಅವರು ಡ್ಯಾನ್ಸ್ ಮಾಡೋದೇ ಚೆಂದ. ಅಂದರೆ ಅವರಿಗೆ ಏನೂ ಗೊತ್ತಿರೋದಿಲ್ಲ, ಸ್ಟೇಜಲ್ಲಿ ಹೋಗಿ ಮಾಡೋದಂದ್ರೇ ಚೆಂದ. ಹಾಗೆ ನಮ್ಮ ಪ್ರೀಶಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಪ್ರೀಶನಿಗೆ 2 ಡ್ಯಾನ್ಸ್ ಇತ್ತು. ಹಾಗೆ 2 ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ಲು ಮಾತ್ರ. ಅಲ್ಲಿ ಪ್ರೋಗ್ರಾಮ್ ಆಗ್ತಾ ಇತ್ತು, ಆದರೆ ನಾವು ಫುಲ್ಲಾಗಿ ನಿಲ್ಲಿಲ್ಲ, ಅಂದರೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ. ಅಮ್ಮನವರೆಲ್ಲ ಒಟ್ಟಿಗೆ ಬಂದರು. ಹಾಗೆ ನಾವೆಲ್ಲ ಒಟ್ಟಿಗೆ ಸೇರಿ ಅಲ್ಲಿಂದ ಹೊರಟ್ವಿ. ಹಾಗೆ ಈ ವಿಡಿಯೋ ನಾನು ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಡೇ ನಾವು ಟೆಂಪಲ್ಗೆ ಹೋಗಿದ್ವಿ, ನಾನು ಮತ್ತು ಹಸ್ಬೆಂಡು. ಆ ಟೆಂಪಲ್ ವಿಡಿಯೋ ನಾನು ಶೇರ್ ಮಾಡ್ತಾ ಇಲ್ಲ. ಹಾಗೆ ಅಲ್ಲಿಂದ ನಾವು ಬರುವಾಗ ಹೋಟೆಲ್ಗೆ ಹೋಗಿದ್ವಿ. ನಾನು ಗೋಬಿ ಮಂಚೂರಿ ತಗೊಂಡೆ, ಹಸ್ಬೆಂಡ್ ರವೆ ದೋಸೆ ತಗೊಂಡ್ರು. ಹಾಗೆ ಪೈನಾಪಲ್ ಜ್ಯೂಸ್ ಕುಡಿದು ನಾವು ಮನೆಗೆ ಬಂದ್ವಿ. ಹಾಗೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋದೊಂದಿಗೆ ಸಿಗುವ ಎಲ್ಲರಿಗೂ ಬಾಯ್ ಬಾಯ್.